ನಮ್ಮ ಶಾಲೆ ಕಡೆಯಿಂದ ಗಿಫ್ಟ್ ನಿಮಗೆ. ಶ್ರೀಯುತ ಜಗನ್ನಾಥ ಶರ್ಮರವರು, ಶ್ರೀಯುತ ಉಮಾಪತಿರವರು, ಶ್ರೀಯುತ ನರೇಂದ್ರನಾಥ್ರವರು, ಶ್ರೀಯುತ ಸಂಪತ್ಕೃಷ್ಣರವರು, ಶ್ರೀಯುತ ಎನ್ ಬ್ರಾಹ್ಮಣರವರು, ಶ್ರೀಯುತ ಶಂಕರಪ್ರಸಾದ್ ಅವರ ಸಹಯೋಗದೊಂದಿಗೆ 66 ವಾಟ್ಸ್ ಆಫ್ ಗ್ರೂಪ್ ಅವರ ಒಂದು ವಿಶೇಷತೆ. ಮುಖ್ಯ ಶಿಕ್ಷಕರ ಪರವಾಗಿ, ಕಾರ್ಯಕ್ರಮ ಸಂಘಟಕರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಪ್ರತಿ ವರ್ಷ ಡಿಸೆಂಬರ್ 22ನೇ ತಾರೀಕು ಅಮೃತ ದಿನಾಚರಣೆಯನ್ನು ನಾವು ಮಾಡ್ತೀವಿ. ಒಂದು ಪಟ್ಟಣಗೆರೆ ರಂಗನಾಥ ಶಾಸ್ತ್ರಿ ಮತ್ತು ಕೃಷ್ಣವೇಣಿ ಮೆಮೋರಿಯಲ್ ಟ್ರಸ್ಟ್ ಜೊತೆಗೆ ವಿಶೇಷವಾಗಿ 66/66 ಅನ್ನುವಂತಹ ಒಂದು ಗೆಳೆಯರ ಬಳಗದ ತಂಡ ನಮ್ಮ ಶಾಲೆಗೆ ಕೊಡುಗೆಯನ್ನು ನೀಡ್ತಾ ಬಂದಿದೆ. ಸೊ ಫಸ್ಟ್ ಟೈಮ್ ಬಂದಾಗ ನಾನು ಕೇಳಿದ್ದು ಅವ್ರನ್ನ ಪ್ರೊಜೆಕ್ಟರ್ ಕೊಡಿ ಸರ್ ಅಂತ. ಈ ವರ್ಷ ಬಂದರು ಏನ್ ಬೇಕು ಮಾಸ್ಟರ್ ನಿಮಗೆ ಈ ವರ್ಷಕ್ಕೆ ಅಂತ ಕೇಳಿ ನಾನು ಕೇಳಿದ್ದೆ. ನಿನ್ನೆ ಡೋರ್ಸ್ಗಳು ಕೂಡ ಈಗ ನೋಡ್ತಾ ಇದ್ದಾರೆ ಫಿಕ್ಸ್. ಸೊ ಒಂದು ಕಾರ್ಯಕ್ರಮದ ಹಿಂದೆ ಇಷ್ಟು ಜನರ ಮುತುವರ್ಜಿ ಇದೆ. ಇವರೆಲ್ಲರ ಸಹಕಾರದಿಂದಾಗಿ ನಮ್ಮ ಶಾಲೆ ಇವತ್ತು ಒಂದು ಲೆವೆಲ್ಗೆ ಮುಂದುವರಿತಾ ಇದೆ ಅನ್ನುವಂತಹದನ್ನ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ನಮ್ಮ ಉದ್ದೇಶ ಏನಂತಂದ್ರೆ ನಮ್ಮ ಶಾಲೆಗೆ ಬಂದು ಅವ್ರಿಗೆ ಬೇಜಾರಾಗಬಾರ್ದು, ಒಂದಲ್ಲ ಒಂದು ಖುಷಿಯಿಂದ ಹೋಗ್ಬೇಕು ಅಂತ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಸೊ ಬಂದಂತಹ ಎಲ್ಲ ಮಕ್ಕಳಿಗೂ ಬರೀ ಖಾಲಿ ಕೈಯಲ್ಲಿ ಅವರು ಹೋಗ್ಬಾರ್ದು. ಸೊ ಬಂದಂತಹ ಪ್ರತಿಯೊಂದು ಮಗು ಒಂದಲ್ಲ ಒಂದು ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ರು. ಬಂದಂತಹ ಒಬ್ಬರು ಶಿಕ್ಷಕರು, 3 ಮಕ್ಕಳು, 4 ಜನಕ್ಕೂ ಟಿಎ ವ್ಯವಸ್ಥೆ. ಜನರು ಯಾರು ಕ್ವಿಝ್ ಸೆಲೆಕ್ಟ್ ಆಗ್ತಾರೆ ಅವ್ರಿಗೆ 2ನೇ ಕಾಂಪಿಟೇಷನ್ ಅವಕಾಶ ಇಲ್ಲ. ಮಾಡ್ತಾ ಇರುವಂತಹದ್ದು ರಾಷ್ಟ್ರೀಯ ಗಣಿತ ದಿನೋತ್ಸವ, ಹೌದಲ್ವಾ? ಕ್ವಿಝ್ ಅನ್ನು ಇಷ್ಟು ದಿವಸ ನಾವು ಗಣಿತಕ್ಕೆ ಸೀಮಿತಗೊಳಿಸ್ತಿದ್ವಿ, ಬಟ್ ಈ ವರ್ಷ ಎಲ್ಲಾ ಸಬ್ಜೆಕ್ಟ್ ಅನ್ನು ಸೇರಿಸ್ತೀವಿ. ಇರುವಂತಹ ಟೈಮ್ನೆಲ್ಲ ಜ್ಞಾನ ಪಡ್ಕೊಂಡು ಹೋಗ್ಲಿ ಅನ್ನೋದಕ್ಕೋಸ್ಕರ ಮಕ್ಕಳಿಗೆ ನಾವು ಒಂದು ಡೆಮಾನ್ಸ್ಟ್ರೇಷನ್ ಇವತ್ತು ಹಮ್ಮಿಕೊಂಡಿದ್ದೀವಿ. ಕೆಲವು ಕಾನ್ಸೆಪ್ಟ್ಸ್ಗಳನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಕಲಿಯಬಹುದು ಅನ್ನುವಂಥದ್ದನ್ನ ಇವತ್ತು ನಾನು ಇಲ್ಲಿ ನಿಮ್ಮ ಮುಂದೆ ಡೆಮೋ ಕೊಡ್ತಾ ಇದ್ದೀನಿ. ಎಲ್ಲರೂ ನಮ್ಮ ಶಾಲೆಗೆ ಬಂದಿದ್ರೆ ನೋಡಿ, ಏನು ಬೇಕು ಪರಿಚಯ ಮಾಡಿಕೊಳ್ಳಿ. ಸಂಜೆವರೆಗೂ ಈ ಶಾಲೆಯಲ್ಲಿ ಇರ್ತೀರ. ಎಲ್ಲ ರೀತಿಯಲ್ಲೂ ನಿಮಗೆ ಬೇಕಾದಂತಹ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಎಲ್ಲರಿಗೂ ಧನ್ಯವಾದ. ಟೆಕ್ನಾಲಜಿ ಅಸಿಸ್ಟೆಡ್ ಲರ್ನಿಂಗ್ ಪ್ರೋಗ್ರಾಮ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವಾಗಿಂದಲೂ ಹರ್ಷ ಸರ್ನ ನೋಡಿದ್ದೆ. ಸಂಪನ್ಮೂಲ ಅದಕ್ಕೆ ಸರಿಯಾಗಿ ಇನ್ನೊಂದು ಪದನೇ ಅವರು ಅಂತ ಹೇಳ್ಬೋದು. ಹಾಗೆ ಮತ್ತೆ ಅವರ ಒಂದು ಟೀಮ್ ಏನಿದೆ, ಕಿರಣ್ ಸರ್ ಕೂಡ ನನಗೆ ಕಟ್ಟೆ ಶಾಲೆಯಲ್ಲಿ ನಮ್ಮ ಟೀಮ್ ಮೆಂಬರ್ ಆಗಿದ್ರು. ಸೊ ಅವ್ರನ್ನ ನಾನು ಕರಿತಾ ಇದ್ದಿದ್ದು ಇರುವೆ ಅಂತ. ಯಾವುದೇ ಪ್ರಾಣಿ ತೂಕಡಿಸಿ ನಿದ್ದೆ ಮಾಡೋದು ನೋಡಿದ್ದೆ, ಬಟ್ ಯಾವ
ಗಣಿತ ದಿನಾಚರಣೆ ಅಂಗವಾಗಿ ತಾಲೂಕು ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ರಂಗನಾಥ ಶಾಸ್ತ್ರಿ ಕೃಷ್ಣಮೀನಮ್ಮ ಮೆಮೋರಿಯಲ್ ಟ್ರಸ್ಟ್ ಎಲ್ಲ ಸದಸ್ಯರಿಗೆ ನಾನು ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಆಹ್ವಾನಕ್ಕೆ ಮನ್ನಣೆ ಕೊಟ್ಟು ಬಂದಿರುವಂಥ ಎಲ್ಲ ಮುಖ್ಯ ಶಿಕ್ಷಕರು, ಶಿಕ್ಷಕರು ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ವೇದಿಕೆ ಮೇಲೆ ಒಂದು ಎಲ್ಲ ಗಣ್ಯರೇ, ಪ್ರೀತಿಯ ವಿದ್ಯಾರ್ಥಿನಿಯರು, ಮಾತಾಡಲಿಕ್ಕೆ ಕಾಲಾವಕಾಶ ತುಂಬ ಕಡಿಮೆ ಇದೆ. ಕಾರ್ಯಕ್ರಮದ ಉದ್ದೇಶ ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲಿ ಬೇಕಾದ್ರೂ ಇದು ನನಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಆಪ್ಷನ್ಗಳು ಇದೆ. ಕಟ್ಟು ಮಾಡ್ಕೋಬಹುದು ಇರೋದು. ಇದನ್ನ ನಾನು ಏನೋ ಒಂದು ಸಣ್ಣ ಅರೇಂಜ್ಮೆಂಟ್ ಮಾಡ್ಬೋದು. ಹಾಗೆ ಅಬ್ಸರ್ವ್ ಮಾಡಿದ್ರೆ ಹೇಗೆ ಅಂತಂದ್ರೆ ಈಗ ಇಟ್ಕೊಂಡೆ ಈ ರೀತಿ ಮಧ್ಯೆ ಇಟ್ಟೆ ಒಂದು ರಬ್ಬರ್ ಬ್ಯಾಂಡ್, ಓಕೆ, ಹಾಗೆ ಅಬ್ಸರ್ವ್ ಮಾಡಿ ರಬ್ಬರ್ ಬ್ಯಾಂಡ್ ಹಾಕ್ತಾ ಇದ್ದೀನಿ. ತಂದೆ ಮತ್ತು ಮಗನ ವಯಸ್ಸುಗಳು ಕ್ರಮವಾಗಿ ಗೊತ್ತಿಲ್ಲ, ಅವ್ರನ್ನ ನೋಡಿದ್ಮೇಲೆ ಈ ಥರನೂ ಮಾಡ್ಬೋದು ಅಂತ ನಮಗೂ ಅನ್ನಿಸ್ತು. ಮನೆಯಲ್ಲೇ ನಾವು ಮಾಡ್ತೀವಿ ಸರ್, ನೀವು ಹೇಳ್ಕೊಟ್ಟಿದ್ದೆಲ್ಲ ತುಂಬ ಥ್ಯಾಂಕ್ಸ್ ನಿಮಗೆ. ಈ ಶಾಲೆಯಲ್ಲಿ ಎಲ್ಲ ಫೀಲ್ಡು ಅಚ್ಚುಕಟ್ಟಾಗಿದೆ. ಆಮೇಲೆ ಹರ್ಷ ಸರ್ ಅಂತ ಹೇಳಿದ್ರು. ಹರ್ಷ ಸರ್ ಅವರು ನಮ್ಮ ಗಣಿತದಲ್ಲಿ ಎತ್ತದ ಕೈ ಅಂತಲೇ ಹೇಳಕ್ಕೆ ಇದು ಮಾಡ್ತೀನಿ.
ಹರ್ಷ ಸರ್ ಏನೇ ಈಗ ಒಂದು ಚತುರ್ಭುಜದಲ್ಲಿ ಯಾವ ಥರ ಇದು ಮಾಡ್ಬೋದು, ಏನು ಇದು ಮಾಡ್ಬೋದು, ಈಗ ಸೂತ್ರಗಳು ಹೇಗೆ ಹುಟ್ಟಿತು ಅಂತ ಹೇಳ್ಕೊಡ್ತಾರೋ, ಅದಕ್ಕೆ ಈ ಸ್ಕೂಲು ಫುಲ್ ಮುಂದುವರೆದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮಿಗಿಲಾಗಿ ಈ ಸ್ಪರ್ಧೆ ಯಾರಿಗಪ್ಪ ಅಂತಂದರೆ ಜಗನ್ನಾಥ್ ಸರ್ ಮತ್ತು ಇಲ್ಲಿನ ಸಿಬ್ಬಂದಿ ವರ್ಗ ಮುಖ್ಯ ಶಿಕ್ಷಕರಿರ್ಬೋದು, ಇಲ್ಲಿ ಸ್ಟಾಫ್ನವರು. ಈ ಜಗನ್ನಾಥ್ ಸರ್ ಹೇಗಪ್ಪ ಅಂತಂದರೆ ಸಂಪನ್ಮೂಲ ನಾವು ಕೊಡಕ್ಕೆ ರೆಡಿ ಇದ್ದೀವಿ, ನೀವು ಏನಾದ್ರು ಕಾರ್ಯಕ್ರಮ ಮಾಡ್ತೀರಾ ಅಂತಾರೆ. ಆದರೆ ಇಲ್ಲಿ ಮುಖ್ಯ ಶಿಕ್ಷಕರು ಮತ್ತು ಸ್ಟಾಫ್ ಅವ್ರು ಏನಪ್ಪ ಅಂದರೆ ನೀವು ಎಷ್ಟಾರು ಕೊಡಿ, ನಾವು ಅದೇ ರೀತಿ ಕಾರ್ಯಕ್ರಮನ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಪೂರಕವಾಗುವಂಥ ಕಾರ್ಯಕ್ರಮಗಳನ್ನು ನಡೆಸ್ಕೊಡೋಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಉತ್ತಮವಾದಂಥ ಕಾರ್ಯಕ್ರಮಗಳು ಬರಬೇಕು. ಅಂದರೆ ಒಂದು ಕೈ ಚಪ್ಪಾಳೆ ಸಾಧ್ಯ ಇಲ್ಲ, ಒಂದು ಕೊಡುಗೆ ದನಿ ಇರಬೇಕು, ಮತ್ತೊಂದು ಸಂಪನ್ಮೂಲ ತಂಡನೂ ಇರಬೇಕು. ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಸಪೋರ್ಟ್ ಬೇಕು. ನನಗೆ ನಮ್ಮ ತಾಲೂಕಿನಲ್ಲಾಗಲಿ ಜಿಲ್ಲೆಯಲ್ಲಾಗಲಿ ನಮ್ಮ ಮ್ಯಾಥ್ಸ್ ಟೀಚರ್ಸ್ ಅಸೋಸಿಯೇಷನ್ ಆಗ್ಬೋದು, ಸಂಘ ಆಗ್ಬೋದು, ತುಂಬ ಸಪೋರ್ಟ್ ಕೊಡ್ತಾ ಬಂದಿದ್ದಾರೆ. ಎಲ್ಲರಿಗೂ ತುಂಬ